ನಮಸ್ತೆ, ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು 29th ಜುಲೈ ವ್ಲಾಗು. SIR ಫಾರ್ಮು ಕೊಡಬೇಕಿತ್ತು. ಇವತ್ತೇ ಲಾಸ್ಟ್ ಡೇಟ್ ಇತ್ತು, 29th ಜುಲೈ. ಸರಿ, ಹೋಗಿ ಕೊಟ್ಬಿಟ್ಟು ಬರೋಣ ಅಂತ ಹೋಗಿದೆ. ನಮ್ಮ ಮನೆಯಿಂದ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಅಂದರೆ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಸರಿ, ವಾಕ್ ಆದಂಗೂ ಆಗುತ್ತೆ ಅಂತ ಹೇಳಿ 11:15ಗೆ ಹೊರಟಿದ್ದು ನಾನು. ಗೌರ್ಮೆಂಟ್ ಸ್ಕೂಲಲ್ಲಿ ಈಸ್ಕೊಳ್ತಿದ್ರು. ಹಾಗೆ ಈ ಸ್ಕೂಲ್ದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ಯಾಕಂದರೆ ಸ್ಕೂಲ್ ತುಂಬ ಚೆನ್ನಾಗಿತ್ತು. ಮತ್ತು ಈ ಸ್ಕೂಲ್ನ ನೋಡ್ತಿದ್ರೆ ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲೇ ನೆನಪಾಗ್ತಿತ್ತು. ನಾನು 1 to 7 ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಸೊ ಹಾಗಾಗಿ ಸ್ವಲ್ಪ ಖುಷಿ ಆಯಿತು. ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ ಸ್ಕೂಲ್ ಮಾತ್ರ. ಎಷ್ಟು ನೀಟ್ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲೇ ನಮಗೆ ಎಲೆಕ್ಷನ್ ಏನಾದರೂ ಬಂದರೆ ವೋಟ್ ಹಾಕೋದು ಎಲ್ಲ ನಾವು ಇಲ್ಲೇ ಬರೋದು ವೋಟ್ ಹಾಕೋದಕ್ಕೆ. ಮತ್ತು ಇಲ್ಲಿ ಸ್ಕೂಲ್ ಮಕ್ಕಳಿಗೆ ಊಟ ಎಲ್ಲ ಕೊಡ್ತಾರೆ. ಪ್ಲೇಟ್ ಎಲ್ಲನೂ ಅಷ್ಟೇ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ಊಟ ಎಲ್ಲ ಏನು ಕೊಡ್ತಿದ್ರು ಅಂತ ನೋಡೋಕ್ಕಾಗಲಿಲ್ಲ. ಎಷ್ಟಾಯಿತು ಅಷ್ಟು ವೀಡಿಯೋ ಮಾಡಿಕೊಂಡೆ. ಸರಿ, ಮನೆಗೆ ಬರೋಣ ಅಂತ ಹೇಳಿ ಬರ್ತಾಯಿದ್ದೀನಿ. ಮನೆಗೆ ಬರಬೇಕಾದ್ರೆ ಟೈಮು 1:05 1:10 ಆಗಿತ್ತು. 11:15ಗೆ ಬಿಟ್ಟಿದ್ದು. ನಂದು ರೆಕಾರ್ಡ್ ಎಲ್ಲ ಕರೆಕ್ಟಾಗಿತ್ತು, ಬೇಗನೆ ಆಯಿತು. ನಮ್ಮ ಮನೆಯವ್ರದ್ದೇ ಸ್ವಲ್ಪ ರೆಕಾರ್ಡ್ ತಪ್ಪಾಗಿಬಿಟ್ಟು, ಅದೇ ಕ್ರಮ ಸಂಖ್ಯೆ ಭಾಗ ಸಂಖ್ಯೆ ಇರುತ್ತಲ್ಲ, ಅದು ತಪ್ಪಾಗಿಬಿಟ್ಟು ಸುಮಾರು ಅವ್ರದ್ದೇ 3/4 ಗಂಟೆ ಟೈಮ್ ಹಿಡಿತು. ಸೊ ಫೈನಲಿ ಇವತ್ತು ಕೊಟ್ಬಿಟ್ಟು ಬಂದೆ. ಇವತ್ತೇ ಲಾಸ್ಟ್ ಡೇಟ್ ಇದ್ದಿದ್ದು 29th ಜುಲೈ. ಅದಕ್ಕೆ ಕೊಟ್ಬಿಟ್ಟು ಬಂದೆ. ಇನ್ನು ಕರೆಂಟ್ ಬಿಲ್ದು ಒಂದು ಬಾಕಿ ಇದೆ, ಅದೇ ಗೃಹ ಜ್ಯೋತಿದು. ಅದೊಂದು ಫಿಲಪ್ ಮಾಡಿದ್ದೀನಿ. ಫೋಟೋ ಒಂದು ಅಂಟಿಸ್ಬೇಕು. ಅವರೇ ಮನೆ ಹತ್ರ ಬಂದು ಇಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಸುಮ್ಮನಿದ್ದೀನಿ. ಇವಾಗ ಸ್ವಲ್ಪ ಊಟ ಮಾಡಬೇಕು. ಏನೂ ಮಾಡ್ಕೊಂಡಿಲ್ಲ. ಬೆಳಗ್ಗೆ ತಿಂಡಿ ಮಾಡಿದೆ, ಪುಳಿಯೋಗರೆ ಅದೇ ಇದೆ, ಅದೇ ತಿನ್ಕೊಳ್ತೀನಿ. ನನ್ನ ಮಗಳು ಕಾಲೇಜಿಂದ ಬಂದಮೇಲೆ ಮತ್ತೆ ಏನಾದ್ರು ಮಾಡ್ತೀನಿ. ಸಂಜೆ ಇನ್ನೊಬ್ಳಿಗೇನು ಅಂತ ಏನೂ ಮಾಡಿಲ್ಲ ನಾನು. ಏನೋ ಒಂಥರ ಖುಷಿ, ಯಾಕಂದರೆ ಯಾವತ್ತೂ ಈ ಥರ ಎಲ್ಲ ನಾನೇ ಮುಂದೆ ನಿಂತು ಹೋಗಿ ಕೊಟ್ಟು ಬಂದವಳಲ್ಲ. ಯಾಕಂದರೆ ನಾನು ಏನು ಜವಾಬ್ದಾರಿನೂ ತೊಗೊಂಡವಳಲ್ಲ. ನಂದೇನಿದ್ರೂ ಮನೆ ಕೆಲಸ ಆಯಿತು, ಮಕ್ಕಳು ನೋಡ್ಕೊಳ್ಳೋದು, ಎಲ್ಲಾದರೂ ಈಚೆ ಹೋಗಿ ಬರೋದು ನಮ್ಮ ಮನೆಯವ್ರ ಜೊತೆ ಅಷ್ಟೇನೆ. ಹೊರಗಡೆದೆಲ್ಲ ಯಾವ ಕೆಲಸನೂ ನಾನು ಮಾಡ್ದವಳಲ್ಲ. ಈವನ್ ತರಕಾರಿನೂ ಸಹ ಅಷ್ಟೇ ಹೋಗಿ ತಂದವರಲ್ಲ. ಪ್ರತಿಯೊಂದು ನಮ್ಮ ಮನೆಯವರೇ ಎಲ್ಲ ಮಾಡ್ತಿದ್ದಿದ್ದು. ಸೊ ಈ ಸಲ ಈ ಥರ ಫಾರ್ಮ್ ಎಲ್ಲ ಕೇಳಿ ಫಿಲಪ್ ಮಾಡಿ, ಮತ್ತು ಗೊತ್ತಿಲ್ಲ ಅಂದರೆ ಮತ್ತೆ ತಿಳ್ಕೊಂಡು ಫಿಲಪ್ ಮಾಡಿ ಅಲ್ಲಿ ಹೋಗಿ ಸ್ಕೂಲ್ ಹತ್ರ, ಗೌರ್ಮೆಂಟ್ ಸ್ಕೂಲ್ ಹತ್ರ ಕೊಡೋಕ್ಕಿದ್ದಿದ್ದು. ಸೊ ಅಲ್ಲಿ ಹೋಗಿ ಕೊಟ್ಟು ಬಂದಿದ್ದು ಏನೋ ಒಂಥರ ಖುಷಿ. ಸಣ್ಣ ಜವಾಬ್ದಾರಿ ಆದ್ರೂ ಏನೋ ಒಂದು ಖುಷಿ, ಯಾಕಂದರೆ ಈ ಥರ ಎಲ್ಲ ಯಾವತ್ತೂ ಮಾಡಿಲ್ಲ ಅಲ್ವಾ. ಸೊ ಹಾಗಾಗಿ ತುಂಬ ಖುಷಿ ಇದೆ. ಸೊ ಆಯ್ತು, ಇವಾಗ ಹೋಗಿ ಊಟ ಮಾಡ್ತೀನಿ ಫ್ರೆಂಡ್ಸ್. ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಮೇಲೆ. ಹಾಗೆ ಅಲ್ಲಿಂದ ಬರ್ತಾ ಲೇಸ್ ಪ್ಯಾಕೆಟ್ ತೊಗೊಂಡು ಬಂದಿದ್ದೆ. ಪುಳಿಯೋಗರೆ ಬೇಡ ಅಂತ ಅನ್ನಿಸ್ತು. ಸ್ವಲ್ಪ ಕ್ಯಾಪ್ಸಿಕಮ್ ಪಲ್ಯ ಇತ್ತು ನೆನ್ನೆ ಮಾಡಿದ್ದು, ಅನ್ನ ಇತ್ತು, ಅದನ್ನೇ ಕಲಿಸ್ಕೊಂಡು ಜೊತೆಗೆ ಲೇಸ್ ಪ್ಯಾಕೆಟ್ ನೆಂಚ್ಕೊಂಡು ತಿಂದೆ. ಸೊ ಮಧ್ಯಾಹ್ನದ್ದು ಸಿಂಪಲ್ ಊಟ ಮುಗೀತು. ಇದು ಸಂಜೆ ಕಂಟಿನ್ಯೂ ವ್ಲಾಗು. ಟೈಮು 5:15 ಆಗಿದೆ. ನೋಡಿ, ಮೋಡ ಎಲ್ಲ ಎಷ್ಟು, ಮಳೆನೂ ಬರ್ತಾ ಇಲ್ಲ ಈ ಕಡೆ, ಬಿಸಿಲು ಇಲ್ಲ, ಆ ಥರ ವಾತಾವರಣ. ಹಾಗೆ ನನ್ನ ಮಗಳು ಕಾಲೇಜ್ ಮುಗಿಸ್ಕೊಂಡು ಬಂದಳು. ಕಾಲೇಜು ಸ್ವಲ್ಪ ದೂರನೇ ಇದೆ. ಸೊ ಹಾಗಾಗಿ ಅಲ್ಲಿಂದ ಬರೋದಕ್ಕೆ 1 hour ಆಗುತ್ತೆ ಮನೆಗೆ. ಒಂದೊಂದು ದಿನ ಒಂದೊಂದು ಟೈಮಿಂಗ್ಸ್, ಅದೇ ಟೈಮ್ ಟೇಬಲ್ ಇರುತ್ತೆ. ಸೊ ಆ ಪ್ರಕಾರ ಬರ್ತಾಳೆ ಮನೆಗೆ. ಇವತ್ತು 4:15 ಬಿಟ್ಟಿದ್ರಂತೆ, 5:15 ಆಗಿತ್ತು ಮನೆಗೆ ಬರೋ ಅಷ್ಟೊತ್ತಿಗೆ. ನನ್ನ ಮಗಳು BSc ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ಓದ್ತಾ ಇರೋದು, ಫಸ್ಟ್ ಇಯರು. ಸೊ ಹಾಗಾಗಿ ಬಂದು ಅದ್ರದ್ದು ಲ್ಯಾಬ್ದೆಲ್ಲ ಇರುತ್ತಲ್ಲ, ಏಪ್ರಾನ್ ಎಲ್ಲ ಕೊಡ್ತಿದ್ರಂತೆ, ಸ್ವಲ್ಪ ರೆಕಾರ್ಡ್ ಬುಕ್ ಎಲ್ಲ. ಸೊ ಅದಕ್ಕೆ ಅಮೌಂಟ್ ಬೇಕು ಅಮ್ಮ, ನಾಳೆ ಕೊಡಿ, ತೊಗೊಳ್ತೀನಿ ಅಂತ ಹೇಳ್ತಿದ್ಲು. ಆಯಿತು ಅಂತ ಹೇಳ್ತಿದ್ದೆ. ಕಾಲೇಜಿಂದ ಬಂದ ತಕ್ಷಣವೇ ಅಮ್ಮ ಸ್ವಲ್ಪ ಟೀ ಮಾಡಮ್ಮ ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಹೇಳಿ ಟೀ ಗಿಟ್ಟಿ ಹಾಗೆ ಪಾತ್ರೆ ತೊಳೆದಿಟ್ಟಿದ್ನಲ್ಲ, ಅದನ್ನೆಲ್ಲ ಸ್ವಲ್ಪ ಜೋಡಿಸ್ಕೊಳ್ತಿದ್ದೆ ಹಾಗೇನೆ. ನಾನು ಏನು ಮುಂಚೆನೇ ಟೀ ಕುಡಿಯೋಕ್ಕೆ ಹೋಗಿರಲಿಲ್ಲ. ಬೆಳಗ್ಗೆ ಒಂದು ಸಲ ಕುಡಿದಿದ್ದು ನಾನು ಅಷ್ಟೇನೆ. ಸೊ ಮತ್ತೆ ಸಂಜೆ ಅವಳು ಬಂದಮೇಲೆ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಮಾಡಲ್ಲ. ಮತ್ತು ನಾನು ಕುಡಿಯೋದು ಇಲ್ಲ, ಅವಳು ಬಂದಮೇಲೆ ಒಟ್ಟಿಗೆ ಮಾಡ್ಕೊಂಡು ಕುಡಿಯೋದು.
ಇವಾಗ ಟೀ ಕುಡಿದು ಹಾಗೆ ಒಂದು ಲೇಸ್ ಪ್ಯಾಕೆಟ್ ತಂದಿದೆ, ಅದನ್ನು ಕೊಟ್ಟಿದ್ದೆ ತಗೋ ತಿಂತಾಯಿರು ಅಂತ ಹೇಳಿ. ಅವಳು ಬಂದಮೇಲೆ ಮಾಮೂಲಿ ಟೀ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಅಮ್ಮನ ಓದ್ಕೊಳ್ತಾ ಇರ್ತೀನಿ, ಬೇಗನೆ ಅಡುಗೆ ಮಾಡು, ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದ್ಲು. ಅವಳು ಬೆಳಗ್ಗೆ 7:15 ಹೋದರೆ ಸಂಜೆ ಬರೋದೇ 6 ಗಂಟೆ ಆಗಿಬಿಡುತ್ತಲ್ವ. ಮಧ್ಯಾಹ್ನ ಸ್ವಲ್ಪ ತಿಂಡಿ ಏನಾದ್ರು ತಿಂದಿರ್ತಾಳೆ ಅಷ್ಟೇ, ನೆನೆ ಬಾಕ್ಸ್ ಕೊಟ್ಟಿರೋದು. ಸೊ ಹಾಗಾಗಿ ಹೊಟ್ಟೆ ಹಸಿತಾ ಇರುತ್ತೆ, ಬೇಗನೆ ಮಾಡು ಅಂತ ಹೇಳಿದ್ಲು. ಸರಿ ಆಯಿತು, ನೀವು ಓದ್ಕೊಳ್ತಾ ಇರೋ, ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿ ಖಾರ ಪೊಂಗಲ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಖಾರ ಪೊಂಗಲ್ಲು ರಾತ್ರಿ ಊಟಕ್ಕೆ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ಬೇಗನೆ ಡೈಜೆಷನ್ ಆಗುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳಿ ನಮ್ಮ ಮನೇಲಿ ವಾರಕ್ಕೆ 2 ದಿನ ಅಥವಾ 3 ದಿನ ಸಂಜೆ ನಾವು ಖಾರ ಪೊಂಗಲ್ ಮಾಡ್ಕೊಳ್ತೀವಿ. ಈ ಖಾರ ಪೊಂಗಲ್ ರೆಸಿಪಿ ಏನಾದರೂ ನಿಮಗೆ ಬೇಕು ಅಂತಂದರೆ ನಾನು ಈ ರೆಸಿಪಿನ ಹಾಕಿದ್ದೀನಿ ನೋಡಿ. 2 ರೆಸಿಪಿ ಹಾಕಿದ್ದೀನಿ. ಒಂದು ಮಾಮೂಲಿ ಸಿಂಪಲ್ಲಾಗಿ ಇದು ಖಾರ ಪೊಂಗಲ್ ಮಾಡಿರೋದು, ಹಾಗೆ ಇದಕ್ಕೆ ಅವರೆಕಾಳನ್ನು ಹಾಕಿ ಮಾಡಿರೋದು. 2 ರೆಸಿಪಿ ಹಾಕಿದ್ದೀನಿ, ತುಂಬ ಚೆನ್ನಾಗಿದೆ, ಒಂದು ಸಲ ಚೆಕ್ ಮಾಡಿ. ಇವಾಗ ರಾತ್ರಿ ಊಟ ರೆಡಿ ಆಯಿತು. ಖಾರ ಪೊಂಗಲ್ಲು ಚೆನ್ನಾಗಿ ಬಂದಿತ್ತು ಮತ್ತು ಇದು ಬೇಗನೆ ಡೈಜೆಷನ್ ಆಗುತ್ತಲ್ವ ರಾತ್ರಿ ಹೊತ್ತು. ಸೊ ಹಾಗಾಗಿ ರಾತ್ರಿ ಊಟಕ್ಕೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಖಾರ ಪೊಂಗಲ್ಲು. ಮನೇಲಿ ಯಾರೂ ಇಲ್ಲ ಅಂತಂದರೆ ನೋಡಿ ಹೀಗೇನೆ ಎಲ್ಲರೂ ಇದ್ದರೆ ಅನ್ನ ಸಾಂಬಾರು ಮುದ್ದೆ ಚಪಾತಿ ಏನಾದರೂ ಮಾಡ್ಕೊಂಡು ತಿಂತೀವಿ ಚೆನ್ನಾಗಿ. ಇಲ್ಲ ಅಂತಂದರೆ ನಮಗೆ ಅಲ್ವಾ ಬಿಡು ಏನು ಮಾಡ್ಕೊಂಡ್ರು ನಡೆಯುತ್ತೆ ಅಂತ ಸಿಂಪಲ್ ಊಟ ಮಾಡ್ಕೊಂಡ್ಬಿಡ್ತೀವಿ. ಸರಿ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲ್ನಲ್ಲಿ. ಬಾಯ್.